ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದ್ಯಾಕೆ ವಿಮಲಾ ಪದೇ ಪದೇ ಹಿಂತಿರುಗಿ ನೋಡ್ತಾ ಇದೀಯಾ? ಏನಾದ್ರೂ ಮರ್ತು ಬಂದಿಯಾ? ಹಾಗೇನಿಲ್ಲ ಅತ್ತೆ. ಅದು ಅಮ್ಮ ಮನೆ ಬಿಟ್ಟು ಬರ್ತಿದ್ದಾಳಲ್ಲ, ಅದಕ್ಕೆ ಫೀಲ್ ಮಾಡ್ಕೋತಿದ್ದಾಳೆ. ಹಲೋ, ನಮಸ್ಕಾರ ಧರ್ಮರಾಜ್ ಅವ್ರಿಗೆ. ಚೆನ್ನಾಗಿದ್ದೀರಾ? ನಮಸ್ಕಾರ. ಯಾರು ಯಾರು ಅಂತ ಗೊತ್ತಾಗ್ಲಿಲ್ವಾ ಧರ್ಮರಾಜ್? ಲಕ್ಷ್ಮೀಪುರಕ್ಕೆ ಬರ್ತಾ ಇದೀರಂತೆ. ನೀವ್ ಮಾತ್ರ ಅವಾಗ ಬರ್ತಾ ಇದ್ರಿ. ಏನೋ ಅಲ್ಪ ಆಸೆ, ಬಂದು ಮಣ್ಣು ಮುಟ್ಟೋಗ್ಲಿ ಅಂತ ನಾವು ಸುಮ್ಮನಿದ್ದು. ಕುಟುಂಬದ ಸಮೇತ ಬರ್ತಾ ಇದೀರಾ ಅಂತ ಸುದ್ದಿ. ಯಾಕೆ ಧರ್ಮರಾಜ್ ಅವ್ರೆ, ನಿಮ್ ಕುಟುಂಬದವರು ನೆಟ್ಟಿಗೆ ವಾಪಸ್ ಹೋಗೋ ಆಸೆ ಇಲ್ವಾ? ನೀವು ಹಳೇದೆಲ್ಲ ಮರ್ತಿದ್ದೀರೋ ಏನೋ. ಊರಿನಾಚೆ ಇರಬೇಕು ಅಂತ ತೀರ್ಪು ಕೊಟ್ಟು ಈಗ ಆ ಗಡುವು ಮುಗೀತು ಅಂತ ಬರ್ತಾ ಇದ್ದೀರಾ ಹಿಂಗೆ? ನೀವು ಬಂದ ಮೇಲೆ ಈ ಊರಲ್ಲಿ ಏನೇ ನಡೆದ್ರು ಅದಕ್ಕೆ ನೀವೇ ಜವಾಬ್ದಾರರು. ರೀ, ಇದೆಲ್ಲ ಇದು ನನ್ನೂರು ಸರೋಜ. ಯಾರು ಏನೇ ಹೇಳಿದ್ರು ನಾನು ಹೆದರಲ್ಲ. ತಾಯಿ ಶಾರದೆ ಲೋಕ ಪೂಜೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು. ಗಂಡಿನ ಕಡೆಯವ್ರು ಬಂದ್ರೇನೋ? ಇನ್ನೂ ಇಲ್ಲಮ್ಮ. ಸರಿ, ಸ್ವಲ್ಪ ನೋಡ್ತಿರು, ತಿಂದು ಖಾಲಿ ಮಾಡ್ಬೇಡ. ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ನಿಲ್ಸಿ. ಇವತ್ ಯಾವ ಪಾಠನೂ ಇಲ್ಲ. ಅಕ್ಕನ್ ನೋಡಕ್ ಗಂಡು ಬರ್ತಿದ್ದಾರೆ, ಹೊರಡಿ ಎಲ್ರು. ಅಮ್ಮ, ಅವರಿಗೆಲ್ಲ ಎಕ್ಸಾಮ್ ಇದೆ. ಈ ಚಿಲ್ಟರ್ಗಳು ಫೇಲ್ ಆದ್ರೆ ಯಾರು ಕೇಳೋರಿಲ್ಲ, ಆದ್ರೆ ನೀನ್ ಫೇಲ್ ಆಗ್ಬಾರ್ದು ಇವತ್ತು. ಏನ್ ಇನ್ನೂ ಅಂಟ್ಕೊಂಡ್ ಕೂತಿದ್ದೀರಾ? ನಡೀರಿ ಎಲ್ರು. ನೀನ್ ಬಾ. ಅಮ್ಮ, ಬ್ರೋ, ಆ ಟ್ಯಾಂಕಲ್ಲೂ ನಿಂದ ಹೆಸರು. ಕೊಡುಗೆ ಆದಿ. ವಿಮಲಾ, ಆ ಸ್ಕೂಲ್ ಹೋಯ್ತಲ್ಲ, ಅದು ನಿಮ್ಮ ಮಾವನವರೇ ಕಟ್ಸಿದ್ದು. ಆ ಟ್ಯಾಂಕ್ ಕಾಣಿಸ್ತಿದ್ಯಲ್ಲ, ಈ ಊರಲ್ಲಿ ನೀರಿನ ಸಮಸ್ಯೆ ತುಂಬಾ ಇತ್ತು. ಅದನ್ನ ನಿಮ್ಮ ಮಾವನೇ ನಿಭಾಯಿಸಿದ್ರು. ಎಲ್ಲ ಕಡೆ ಟ್ಯಾಂಕರ್ ಹಾಕ್ಸಿದ್ರು. ಈಗ ಊರಿನ ಜನ ನೆಮ್ಮದಿಯಾಗಿದ್ದಾರೆ. ಅಲ್ಲೋಡ್ರಿ, ನಿಮ್ ಹೆಸರಲ್ಲಿ ಆಸ್ಪತ್ರೆ ಇದೆ, ಗಿರಿಧರ್ ಆರೋಗ್ಯ ಕೇಂದ್ರ. ಈ ಹಾಸ್ಪಿಟ್ಲಿಗೂ ನಿಮ್ಗಳದೇ ಹೆಸರು. ಈ ಊರಲ್ಲಿ ಸಮುದಾಯ ಭವನ, ಸ್ಕೂಲು, ವಾಟರ್ ಟ್ಯಾಂಕು ಎಲ್ಲಾದ್ರಲ್ಲೂ ನಮ್ ಫ್ಯಾಮಿಲಿದೆ ಹೆಸರು. ಹೆಚ್ಚಿನದ್ರಲ್ಲಿ ನಿಮ್ಮಿಬ್ರದೇ ಹೆಸರಪ್ಪ. ಆದಿ ಅಮೃತ, ಆದಿ ಅಮೃತ. ತಾತ ಮೊದ್ಲೇ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇಡೀ ಫ್ಯಾಮಿಲಿನ ತಂದು ಹಳ್ಳಿ ಲಾಕ್ ಮಾಡ್ಬೇಕು ಅಂತ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ ಅನ್ಸುತ್ತೆ. ಫ್ರೆಶ್ ಗಾಳಿ. ಬೆಂಗಳೂರಿಗೂ ಇಲ್ಗೂ ಎಷ್ಟು ಡಿಫ್ರೆನ್ಸ್ ಅಲ್ವಾ? ಪರಿಸ್ಥಿತಿನೇ ಉಸಿರುಗಟ್ಟುವಾಗ ಗಾಳಿ ಫ್ರೆಶ್ ಆಗಿದ್ದೇನು ಉಪಯೋಗ? ಅಮ್ಮ, ನಾ ಹೋಗ್ ಬರ್ತೀನಿ. ಏಯ್, ನೀನ್ ಎಲ್ಲಿಗೆ ಹೊರಟೆ? ಹುಡ್ಗನ್ ಮನೆಯವ್ರು ನೋಡಕ್ ಬರ್ತಿರೋದ್ ಇವಳನ್ನ. ನಾನ್ ಮನೇಲಿದ್ದೇನ್ ಮಾಡ್ಲಿ? ಮೇಘ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಟೈಮ್ ಸಿಕ್ಕಾಗ ಚೆನ್ನಾಗಿ ಓದ್ಕೋ, ಆಗ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬಹುದು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ನಿನ್ಗೆ ಓದಕ್ ಬಿಡದೆ ರಾಕ್ಷಸಿ ತರ ಆಡ್ತಿದೀನಿ ಅಂತನಾ? ಹಂಗಲ್ಲಮ್ಮ, ನಾನು ಹೇಳಿ. ನೀನ್ ಹೆಂಗೂ ಹೇಳೋದ್ ಬೇಡ. ಅವಳು ವಿಚಾರ ಬಿಡು, ನಿನ್ ಜೀವನ ನೀ ನೋಡ್ಕೋ. ಈ ಮದ್ವೆ ಆಗ್ಲೇಬೇಕು. ನೀ ನಡಿಯೇ ಸುಮ್ನೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.